ಒಮ್ಮೆಲೆ ತೂರಿ ಬಂದ ಕಲ್ಲು ಎಲ್ಲಿಂದ ಬಂದು ಬಿದ್ವು? ರಾತ್ರೋರಾತ್ರಿ ಮದ್ದೂರಿನಲ್ಲಿ ಕಿಡಿ ಹೊತ್ತಿಸಿದ್ಯಾರು? ಅರೆಸ್ಟ್ ಆಗಿರೋ 21 ಜನರು ಮಾಡಿದ್ದಾದ್ರೂ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಮದ್ದೂರು ರೋಷಾಗ್ನಿ. ಮದ್ದೂರು ಕರ್ನಾಟಕದಲ್ಲಿ ರೈತ ಚಳುವಳಿಗಳಿಗೆ ಹೆಸರಾಗಿರ್ತಕ್ಕಂತಹ ಊರು. ಮದ್ದೂರು ಕೇವಲ ರೈತ ಚಳುವಳಿ ಮಾತ್ರ ಅಲ್ಲ, ಸತ್ಯಾಗ್ರಹಗಳಿಗೂ ಕೂಡ ಹೆಸರಾಗಿರ್ತಕ್ಕಂತಹ ಊರು. ಆದರೆ ಅದೇ ಮದ್ದೂರಿನಲ್ಲಿ ಇವತ್ತು ಬಹಳ ದೊಡ್ಡದಾದಂತಹ ಪ್ರತಿಭಟನೆ, ರೋಷಾವೇಶ ಇವೆಲ್ಲವೂ ಕೂಡ ನಡೆದಿರುವಂಥದ್ದು ಕೋಮು ಸಂಘರ್ಷದ ಕಾರಣಕ್ಕಾಗಿ. ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗತ್ತೆ. ಅದು ಕೂಡ ಆ ಕಲ್ಲು ತೂರಾಟ ಆಗಿರತಕ್ಕಂತಹ ಪ್ರದೇಶದ ಹೆಸರು ರಾಮ್ ರಹೀಂ ನಗರ. ರಾಮ್ ರಹೀಂ ನಗರದಲ್ಲಿ ಈ ಗಲಾಟೆ ಶುರುವಾಗುತ್ತೆ. ಅದು ಇವತ್ತು ಇಡೀ ಮದ್ದೂರಿಗೆ ವ್ಯಾಪಿಸಿದೆ. ಮದ್ದೂರಿನಿಂದ ಬೇರೆ ಬೇರೆ ಹಳ್ಳಿಗಳಿಂದಲೂ ಕೂಡ ಜನ ಇವತ್ತು ಮದ್ದೂರು ಪಟ್ಟಣಕ್ಕೆ ಬಂದಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ನಾಯಕರುಗಳು ಬಂದಿದ್ದಾರೆ. ಬಹಳಷ್ಟು ಮಾತುಗಳು ಬಂದು ಹೋಗ್ತಾ ಇದ್ದಾವೆ. ರೋಷಾಗ್ನಿ ಇವತ್ತು ಮನೆ ಮಾಡಿದೆ. ಕಳೆದ ವರ್ಷ ನಾಗಮಂಗಲ ಆಯಿತು, ಈಗ ಮದ್ದೂರಿನ ಸರದಿ ಅನ್ನುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾಕಂದರೆ ನಾಗಮಂಗಲದಲ್ಲಿ ಯಾವ ಸ್ವರೂಪದಲ್ಲಾಯಿತು ಅದೇ ಸ್ವರೂಪದಲ್ಲಿ ಮದ್ದೂರಿನಲ್ಲಿ ಇವತ್ತು ನಡೆದಿದೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಆಗಿದೆ, ಘರ್ಷಣೆ ನಡೆದಿದೆ. ಕಲ್ಲು ತೂರಾಟ ಆಗುತ್ತೆ, ಘರ್ಷಣೆ ಆಗುತ್ತೆ. ನಾಳೆ ಮದ್ದೂರು ಬಂದ್ಗೆ ಹಿಂದೂ ನಾಯಕರು ಕರೆ ಕೊಟ್ಟಿದ್ದಾರೆ. ಹಿಂದೂ ಪರ ಸಂಘಟನೆಗಳ ನಾಯಕರು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಬೇಕು ಅಂತ ಹೇಳಿದ್ದಾರೆ. ಮದ್ದೂರು ಒಂದು ಕಾಲದಲ್ಲಿ ಕಾಂಗ್ರೆಸ್ ವರ್ಸಸ್ JDS ನಡುವಿನ ಸಮರದ ತಾಣ ಆಗಿದ್ದಂಥದ್ದು. ಆದರೆ ಇವತ್ತು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ರೀತಿಯಲ್ಲಿ ಗಲಭೆ ನಡೀತಾ ಇದೆ, ಘರ್ಷಣೆ ನಡೀತಾ ಇದೆ. ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ರೋಷಾಗ್ನಿಯೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಪೊಲೀಸರು ಪರಿಸ್ಥಿತಿನ ನಿಯಂತ್ರಣ ಮಾಡೋದು ಅಂತ ಹೇಳಿದರೆ ನಮ್ಮ ಲಾಠಿಯಿಂದ ಮಾತ್ರ ಸಾಧ್ಯವೇನೋ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಈ ಲಾಠಿ ಯಾವತ್ತು ಬೀಸ್ತಾರೋ, ಲಾಠಿ ಬೀಸಿದಲ್ಲಿಂದ ನಂತರ ಅಲ್ಲಿ ಶಾಂತಿ ಅನ್ನುವಂಥದ್ದು ದೂರ ಆಗ್ತಾ ಇರುತ್ತೆ. ಅದು ಬಲವಂತದ ಶಾಂತಿ ಸ್ಥಾಪಿಸೋದಕ್ಕೆ ಹೊರಟದ ಪರಿಣಾಮವಾಗಿ ಮತ್ತಷ್ಟು ರೋಷಾವೇಶಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಪೊಲೀಸರ ಲಾಠಿ ಏಟುಗಳು. ಸರ್ಕಾರ ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಆ ರೀತಿಯಾಗಿ ನಾವು ಮಾಡ್ತೀವಿ, ಕುವೆಂಪು ಅವರ ಕಲ್ಪನೆಯ ಕರ್ನಾಟಕವನ್ನು ನಾವು ಮಾಡಿ ತೋರಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ರು. ಆದರೆ ಸರ್ವ ಜನಾಂಗದ ಶಾಂತಿಯ ತೋಟ ಹೋಗಲಿ, ನೆಮ್ಮದಿಯಾಗಿ ಬದುಕುವಂತಹ ತಾಣವನ್ನಾದರೂ ಮಾಡಬೇಕಲ್ಲ. ಸರ್ಕಾರದ ಜವಾಬ್ದಾರಿಯೂ ಕೂಡ ಇಲ್ಲಿದೆ. ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಾಗ ಈ ರೀತಿಯಾದಂತಹ ಗಲಭೆಗಳು ನಡೆಯೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ನಿಮಗೆ ಇಡೀ ಘಟನೆಯ ಹಾದಿಯನ್ನು ತೋರಿಸ್ತೀನಿ. ಯಾವ ಸ್ವರೂಪದಲ್ಲಿ ಇವತ್ತು ಮದ್ದೂರಿನಲ್ಲಿ ಗಲಾಟೆ ನಡೆದಿದೆ, ಎಲ್ಲಿಂದ ಶುರುವಾಯಿತು, ಇದರ ಕಿಡಿ ಹೊತ್ತಿಕೊಂಡಿದ್ದು ಎಲ್ಲಿ ಅನ್ನೋಂಥ ನೋಡ್ತಾ ಹೋದಾಗ ನಿನ್ನೆ ರಾತ್ರಿ 7:30 ಹೊತ್ತಿಗೆ ರಾಮ್ ರಹೀಂ ನಗರ ಮದ್ದೂರು ಅಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋಗ್ತಾ ಇರೋದು. ಗಣೇಶ ವಿಸರ್ಜನೆಗೆ ಅಂತೇಳಿ ಮೆರವಣಿಗೆ ಹೋಗುತ್ತೆ. ನೋಡಿ, ಕಳೆದ ಬಾರಿ ನಾಗಮಂಗಲದಲ್ಲಿ ಗಲಾಟೆ ನಡೆದಿದೆ. ಕನಿಷ್ಠ ಪಕ್ಷ ಮಂಡ್ಯದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರ್ತಿದ್ರೆ, ಕನಿಷ್ಠ ಪಕ್ಷ ಮಂಡ್ಯದ ಉಸ್ತುವಾರಿ ಸಚಿವರಿಗೆ ಏನಾದರೂ ಸ್ವಲ್ಪನಾದರೂ ಅಲರ್ಟ್ ಆಗಿದ್ದಿರ್ತಿದ್ರೆ ಮದ್ದೂರಿನಲ್ಲಿ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಆದರೆ ಮದ್ದೂರಿನಲ್ಲಿ ನಿನ್ನೆ ರಾತ್ರಿ ನಡೆಯುತ್ತೆ. 7:30 ಹೊತ್ತಿಗೆ DJ ಹಾಕ್ಕೊಂಡು ಮೆರವಣಿಗೆ ಸಾಗ್ತಾ ಇರುತ್ತೆ, ಡ್ಯಾನ್ಸ್ ನಡೀತಾ ಇರುತ್ತೆ, DJ ಆಗ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ನೋಡಿ, ಯಾವುದೇ ಊರು ಅಂತ ಹೇಳಿದಾಗ ಆ ಊರಿನಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಸೀದಿಯ ಮುಂದೆಯಲ್ಲಿ ಹೋಗುವಂಥ ಸಾಮಾನ್ಯ ನಡೀತಾ ಇರುತ್ತೆ. ಮಸೀದಿಯ ಮುಂದೆಯೂ ಕೂಡ DJ ಹಾಕೊಂಡು ಹೋಗ್ತಾರೆ, ನಡೀತಾ ಇರುತ್ತೆ, ಮೆರವಣಿಗೆ ಹೋಗ್ತಾ ಇರುತ್ತೆ. ಮಸೀದಿ ಪಾಸ್ ಆಗಿ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಕಲ್ಲು ತೂರಾಟ ಶುರುವಾಗುತ್ತೆ. DJ ಹಾಕ್ಕೊಂಡು ಇವರು ಮಾಡ್ತಾ ಇದ್ರು. ನಂತರ 7:45 ಹೊತ್ತಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತಹ DJ ಸೌಂಡ್ಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಅದಲ್ಲಿಂದ ನಂತರ ಕಲ್ಲು ತೂರುತ್ತಾರೆ, ಕಲ್ಲು ತೂರಾಟ ಆಗುತ್ತೆ. ಸಮೀಪದಲ್ಲಿನೇ ರಾಮ್ ರಹೀಂ ನಗರದ ಮಸೀದಿಯೂ ಕೂಡ ಇತ್ತು. ಅಲ್ಲಿನೇ ಗಣೇಶನ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಹೇಗೆ ಇದೆಲ್ಲ ಯಾಕೆ ಸಾಧ್ಯ ಆಗತ್ತೆ ಅಂತೇಳಿ, ಯಾಕೆ ಈ ಊರಿನಲ್ಲಿ ಮಸೀದಿಯ ಮುಂದೆ DJ ಸೌಂಡ್ನ ಜೊತೆಗೆ ಮೆರವಣಿಗೆ ಹೋದ ತಕ್ಷಣ ಕಲ್ಲು ತೂರಾಟ ನಡೆಸಬೇಕು ಅಂತ ಇದೆಯಾ? ಅಲ್ಲಿ ಪ್ರಚೋದನೆ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಪ್ರಚೋದನೆ ಮಾಡಿದ್ರು, ಏನು ನಡೀತು ಎಕ್ಸಾಕ್ಟ್ಲಿ, ಗ್ರೌಂಡಲ್ಲಿ ಏನು ನಡೆದಿದೆ, ಇದನ್ನು ಪೊಲೀಸರು ಕೂಡ ಬಯಲು ಮಾಡಬೇಕು ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದನ್ನು ತಿಳಿಸಬೇಕು. ಇಲ್ಲಿ ಗುಂಪುಗಳ ಮಧ್ಯೆ
ಕಲ್ಲು ತೂರಾಟ ನಡೆಯುತ್ತೆ. 7:45 ಹೊತ್ತಿಗೆ ಕಲ್ಲು ತೂರಾಟ ಶುರುವಾಗುತ್ತೆ. ಇದೇ ಎಕ್ಸಾಕ್ಟ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಕಳೆದ ಬಾರಿ ನಾಗಮಂಗಲದಲ್ಲಿ ಏನು ನಡೀತೋ ಅದೇ ಮದ್ದೂರಿನಲ್ಲಿ ಈ ಬಾರಿ ಅದರ ರೆಪ್ಲಿಕಾ, ಅದರ ಮರುಸೃಷ್ಟಿ ಅನ್ನುವಂಥ ರೀತಿಯಲ್ಲಿ ಈ ಬಾರಿ ನಡೆದಿದೆ ಮದ್ದೂರಿನಲ್ಲಿ, ನಾಗಮಂಗಲದಲ್ಲಿ ನಡೆದಂಥ ರೀತಿಯಲ್ಲಿ. ಆದರೆ 7:45 ಹೊತ್ತಿಗೆ ರಾಮನಗರದಲ್ಲಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳಲಾಗುತ್ತೆ. ಯಾಕಂದರೆ ಇದು ಬಹಳ ದೊಡ್ಡ ಗಲಾಟೆಯ ಸ್ವರೂಪಕ್ಕೆ ತಿರುಗೋದಕ್ಕೆ ಹೋಗೋದಿಲ್ಲ. ಅಂದರೆ ನಾಗಮಂಗಲದಲ್ಲಿ ಆದ ರೀತಿಯಲ್ಲಿ ಬಹಳ ತೀವ್ರ ಸ್ವರೂಪಕ್ಕೆ ರಾತ್ರೋರಾತ್ರಿನೇ ಹೋಗೋದಿಲ್ಲ. ಇದು ಪೊಲೀಸರು ಸಮಯ ಪ್ರಜ್ಞೆಯನ್ನು ಮೆರೀತಾರೆ. ಯಾಕಂದರೆ ಬಹಳಷ್ಟು ಪೊಲೀಸರ ಡೆಪ್ಯೂಟ್ ಮಾಡಲಾಗಿತ್ತು. ಈ ಬಾರಿ ಅಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ರಾತ್ರಿ 8:15 ಹೊತ್ತಿಗೆ ಹಿರಿಯ ಅಧಿಕಾರಿಗಳು ಅಲ್ಲೇ ಸ್ಥಳಕ್ಕೆ ಬಂದು ಮೊಕ್ಕಾಂ ಹೂಡ್ತಾರೆ. ಅಲ್ಲೇ ಬಂದು ನೋಡ್ತಾರೆ ಮಸೀದಿ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಿಂದ ಕಲ್ಲು ಬಂತು, ಯಾರು ಕಲ್ಲು ಹೊಡೆದ್ರು, ಏನು ಕತೆ, ಪ್ರತಿಯೊಂದನ್ನು ಕೂಡ ಪರಿಶೀಲಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಬರ್ತಾರೆ, ಜಿಲ್ಲಾಡಳಿತದ ಅಧಿಕಾರಿಗಳು ಬರ್ತಾರೆ. ಅವರು ಬಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅವಲೋಕನ ಮಾಡ್ತಾರೆ. ರಾಮ್ ರಹೀಂ ನಗರದಲ್ಲಿ ನಿನ್ನೆ ರಾತ್ರಿಯ ದೃಶ್ಯಗಳಿವು. ಇದಾದ ಮೇಲೆ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ಪೊಲೀಸರು ಕೊಡ್ತಾರೆ. ಯಾರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಪೊಲೀಸರೇ ಕೊಡ್ತಾರೆ. ತಕ್ಷಣಕ್ಕೆ ಅಲ್ಲಿ ಗಸ್ತು ತಿರುಗ್ತಾರೆ. ಆ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂತೆ ನೋಡ್ಕೊಳ್ತಾರೆ. ಕಲ್ಲು ತೂರಾಟ ನಡೆಸಿದವರು ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತಹ ಪ್ರಯತ್ನವೂ ಕೂಡ ನಡೆಯುತ್ತೆ. ಇವೆಲ್ಲವೂ ಕೂಡ ರಾತ್ರಿ 8:15 ಹೊತ್ತಿಗೆ ನಡೆಯುತ್ತೆ. ನೋಡಿ, 7:30ಯಿಂದ 8:15 ಅವಧಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಯುತ್ತೆ. ಆದರೆ 9 ಗಂಟೆ ಹೊತ್ತಿಗೆ ಹಿಂದೂ ಯುವಕರು ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ನಮ್ಮ ಮೇಲೆ ಕಲ್ಲು ತೂರಾಟ ನಡೆಸಿದವರ ಮೇಲೆ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು, ಅವರನ್ನು ಬಂಧಿಸಬೇಕು ಅನ್ನುವಂತಹ ಹೋರಾಟ ಶುರುವಾಗುತ್ತೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾರೆ. ಯಾಕಂದರೆ ಸಹಜವಾಗಿಯೇ ಅವರು ಗಣೇಶನ ಮೆರವಣಿಗೆಯನ್ನು ಮಾಡ್ತಾ ಇದ್ದಂಥವ್ರ ಮೇಲೆ ಏಕಾಏಕಿ ಕಲ್ಲು ತೂರಾಟ ನಡೆಸಿದ್ರು ಅಂತೇಳಿ ಗಣೇಶನನ್ನು ಅಲ್ಲಿ ವಿಸರ್ಜನೆ ಮಾಡ್ಕೊಂಡು ಬಂದು ಹಾಗೆಯೇ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅವರು ಕೂಡ ಬಂದು ಕೇಳಿದ್ದಾರೆ, ಇಲ್ಲಿ ಕ್ರಮ ಆಗಬೇಕು, ಕಲ್ಲು ತೂರಾಟ ನಡೆಸಿದ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವೂ ಕೂಡ ಶುರುವಾಗಿದೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿದೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ಈ 1-1.5 ಗಂಟೆ ಅವಧಿಯಲ್ಲಿನೇ ಅಲ್ಲಿ ಅದಕ್ಕೆ ಒಂದು ರೀತಿಯಾದಂತಹ ಪ್ರಚೋದನೆಗಳು ಶುರುವಾಗೋದಕ್ಕೆ ಆರಂಭ ಆಗಿದೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಕೂಗನ್ನು ಇದೇ ಸಂದರ್ಭದಲ್ಲಿ ಮೊಳಗಿಸೋದಕ್ಕೆ ಶುರು ಮಾಡ್ತಾರೆ. ಹೆಣ್ಮಕ್ಳು ಕೂಡ ಬೀದಿಗೆ ಬರ್ತಾರೆ, ಅವರು ಕೂಡ ಪ್ರತಿಭಟನೆಯ ಭಾಗ ಆಗ್ತಾರೆ. ಹೀಗಾಗಿ ಯುವಕರು ಯುವತಿಯರು ಎಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಯಾಕಂದರೆ ನಾವು ಮೆರವಣಿಗೆ ಹೋಗುವಾಗ ಈ ರೀತಿಯ ಕಲ್ಲು ಹೊಡೆದಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಹೋರಾಟವಾಗಿ ಅದು ರೂಪುಗೊಳ್ಳುತ್ತೆ. ಆದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಶುರುವಾಗುವಂಥದ್ದು ಆ್ಯಕ್ಚುಲಿ ಗಲಾಟೆ. ಇವೆಲ್ಲವೂ ಕೂಡ ರಾತ್ರಿ ಆಗುತ್ತೆ. ರಾತ್ರಿ ಅಲ್ಲಿನೇ ಅದನ್ನು ಮುಗಿಸ್ತಾರೆ. ಪೊಲೀಸರು ಏನೋ ಇದು ಇಲ್ಲಿಗೆ ಮುಗಿದು ಹೋಯಿತು ಅಂತ ಹೇಳಿ ಸರ್ಕಾರಗಳ ಜವಾಬ್ದಾರಿ ಇರುವಂಥದ್ದು ಇಲ್ಲೇನೆ. ಇವರು ಅಂದಾಜಿಸೋದಕ್ಕೆ ಸಾಧ್ಯ ಆಗಿಲ್ವ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ, ಬೆಳಗ್ಗೆ 9 ಗಂಟೆ ನಡುವೆ ಏನೇನು ನಡೆಯುತ್ತೆ ಅನ್ನೋಂಥದ್ದು ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ ಅಂತ ಹೇಳುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸುವಂಗೆ ಮಾಡ್ತಾರೆ. ಪ್ರತಿಭಟನೆಗೆ ಕಾರಣ ಆಗುತ್ತೆ. ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ವು. ಇದರ ಪ್ರಕಾರವಾಗಿ 6 ಗಂಟೆಯಿಂದಲೇ ಶುರುವಾಗಿತ್ತು, ಬೆಳಗ್ಗೆ 6 ಗಂಟೆಯಿಂದಲೇ ಶುರುವಾಗಿತ್ತು. ಇವತ್ತು ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಂತರ ಬಂದರು ಜನ ಸಾವಿರಾರು ಸಂಖ್ಯೆಯಲ್ಲಿ ಮದ್ದೂರು ಪಟ್ಟಣಕ್ಕೆ ಬಂದು ಸೇರಿದ್ದಾರೆ. ಮದ್ದೂರು ಪಟ್ಟಣಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಸೇರಿದಾಗ ಪೊಲೀಸರ ನಿಯೋಜನೆ ಕಡಿಮೆನೇ ಇತ್ತು. ಅಲ್ಲೇನು ಬಹಳ ದೊಡ್ಡದಲ್ಲಿ ಪೊಲೀಸರ ನಿಯೋಜನೆಯೂ ಕೂಡ ಇರಲಿಲ್ಲ. ಇದರಿಂದಾಗಿ ನೋಡಿ, ಯಾವ ಊರುಗಳು ರೈತರ ಹೋರಾಟಗಳಿಗೆ, ಕಾವೇರಿಯ ಪ್ರತಿಭಟನೆಗಳಿಗೆ ಹೆಸರುವಾಸಿಯಾದಂತಹ ಊರುಗಳಲ್ಲಿ ಜನ ಈ ಕೋಮು ವಿಚಾರಗಳಿಗಾಗಿ ಇಲ್ಲಿ ಜಮಾಯಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆಗೂ ಕೂಡ ಕರೆಯನ್ನು ನೀಡಲಾಗಿತ್ತು. ಬೆಳಗ್ಗೆ 6 ಗಂಟೆಗೆ ಇಂಥದ್ದೊಂದು ಕರೆಯನ್ನು ಕೊಟ್ಟಿದ್ದರು, ಹೆದ್ದಾರಿ ಬಂದ್ ಮಾಡಬೇಕು ಅಂತ ಹೇಳಿ. ಆ ಮೂಲಕವಾಗಿ ನಮ್ಮ ಮೇಲೆ ನಡೆದಂತಹ ದೌರ್ಜನ್ಯಕ್ಕೆ ನಾವು ಪ್ರತಿಭಟಿಸಬೇಕು ಅಂತೇಳಿ ಆಯಿತು. ಬೆಳಗ್ಗೆ 8 ಗಂಟೆಗೆ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನು ಜಿಲ್ಲಾ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿಗೊಳಿಸ್ತಾರೆ. ಮದ್ದೂರಿನಲ್ಲಿ ಯಾರು ಕೂಡ ಜನ ಜಮಾಯಿಸುವಂತಿಲ್ಲ ಅಂತ ಹೇಳ್ತಾರೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸುವಂಥದ್ದು ಘೋಷಣೆ ಮಾಡಿದ ತಕ್ಷಣ ನಿಷೇಧಾಜ್ಞೆ ಅದಾಗಿ ಜಾರಿ ಆಗುವುದಿಲ್ಲ. ಪೊಲೀಸರಲ್ಲಿ ಇರಬೇಕಾಗುತ್ತೆ, ನಿಷೇಧಾಜ್ಞೆಯನ್ನು ಎನ್ಶ್ಯೂರ್ ಮಾಡಬೇಕಾಗುತ್ತೆ. ಆದರೆ ಅದನ್ನು ಮಾಡಿಕೊಳ್ಳುವಲ್ಲಿ ಪೊಲೀಸರಿಗೂ ಕೂಡ ಸಾಧ್ಯ ಆಗಿಲ್ಲ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆಗೆ ಕರೆಯನ್ನು ಕೊಡಲಾಗಿತ್ತು. ಅಷ್ಟೊತ್ತಿಗಾಗಲೇ ಜನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮದ್ದೂರು ಕಡೆಗೆ ಹೊರಟಿದ್ರು, ಮದ್ದೂರು ಕಡೆಗೆ ಬರೋದಕ್ಕೆ ಶುರುವಾಗಿದ್ರು. ಬೇರೆ ಬೇರೆ ಊರುಗಳಿಂದ ಜನ ಬಂದಿದ್ದಾರೆ. ಇದು ನಡೆದಿರುವಂತಹ ಬೆಳವಣಿಗೆಗಳಲ್ಲಿ. ಈ ಸಂದರ್ಭದಲ್ಲಿ SP ಅವರು ಏನು ಮಾತನಾಡಿದ್ರು ಅನ್ನೋದು ನಿಮಗೆ ತೋರಿಸ್ತೀನಿ. ನಿನ್ನೆ ರಾತ್ರಿ ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು 2 ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ.
ಒಂದು ಸುಮೋಟೋ ಕೇಸ್ ತೊಗೊಂಡಿದ್ವಿ, ಇನ್ನೊಂದು ಒಬ್ಬರು ಅಜಯ್ ಅಂತೇಳಿ ಅವ್ರಿಗೆ ಇಂಜುರಿ ಆಗಿತ್ತು, ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಈ ಸಂಬಂಧಪಟ್ಟಂತೆ ಈಗಾಗಲೇ 21 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಕ್ರಮವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು 4-5 ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ, ಕಲ್ಲು ತೂರಾಟ ಮಾಡಿದ್ದಾರೆ, ತಳ್ಳಾಟ ಮಾಡಿದ್ದಾರೆ, ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ದೀವಿ. ಆದಷ್ಟು ಬೇಗನೆ ಎಲ್ಲ ಆರೋಪಿತರನ್ನ ಅರೆಸ್ಟ್ ಮಾಡೋದು ಕ್ರಮ.